ಒಡಿಶಾ ರಾಜ್ಯದ ಪುರಿ ಎಂಬ ಪವಿತ್ರ ಪಟ್ಟಣದಲ್ಲಿ ಜಗನ್ನಾಥ್ ಟೆಂಪಲ್ ಇದೆ. ಆ ದೇವಸ್ಥಾನದಲ್ಲಿ ಭಗವಾನ್ ಲಾರ್ಡ್ ಜಗನ್ನಾಥ್, ಬಾಲಭದ್ರ ಮತ್ತು ಸುಭದ್ರಾದೇವಿಯರು ವಾಸಿಸ್ತಾರೆ. ಒಮ್ಮೆ ಪುರಿ ಪಟ್ಟಣದಲ್ಲಿ ರಾಮು ಎಂಬ ಬಡ ಹುಡುಗ ಇದ್ದ. ಅವನು ಪ್ರತಿದಿನ ದೇವಸ್ಥಾನದ ಮುಂದೆ ನಿಂತು ಭಕ್ತಿಯಿಂದ ಜಗನ್ನಾಥನನ್ನು ನೋಡುತ್ತಿದ್ದ. ಆದರೆ ಅವನಿಗೆ ದೇವಸ್ಥಾನದ ಒಳಗೆ ಹೋಗಲು ಅವಕಾಶ ಇರಲಿಲ್ಲ. ಆದರೂ ಅವನು ಮನಸ್ಸಾರೆ ಪ್ರಾರ್ಥನೆ ಮಾಡುತ್ತಿದ್ದ. ಒಂದು ದಿನ ಭಾರೀ ಮಳೆಯಾಯಿತು. ಎಲ್ಲರೂ ಮನೆಗೆ ಹೋಗಿದ್ರು. ಆದರೆ ರಾಮು ಮಾತ್ರ ದೇವಸ್ಥಾನದ ಹೊರಗೆ ನಿಂತೇ, ಜಗನ್ನಾಥ, ನನಗೆ ಒಮ್ಮೆ ನಿನ್ನನ್ನು ಹತ್ತಿರದಿಂದ ನೋಡಬೇಕು ಎಂದು ಬೇಡಿಕೊಂಡ. ಆ ರಾತ್ರಿ ರಾಮುವಿಗೆ ಕನಸು ಬಂತು. ಕನಸಿನಲ್ಲಿ ಜಗನ್ನಾಥನು ಬಂದು, ನಾನು ಸದಾ ನಿನ್ನ ಹೃದಯದಲ್ಲೇ ಇದ್ದೇನೆ ಎಂದು ಹೇಳಿದ. ಬೆಳಗ್ಗೆ ಎದ್ದ ರಾಮು ಸಂತೋಷದಿಂದ ತುಂಬಿಬಿಟ್ಟ. ಅವನಿಗೆ ತಿಳಿಯಿತು, ದೇವರನ್ನು ನೋಡಲು ದೇವಸ್ಥಾನಕ್ಕಿಂತ ಮನಸ್ಸಿನ ಭಕ್ತಿ ಮುಖ್ಯ. ಆ ದಿನದಿಂದ ರಾಮು ಎಲ್ಲರಿಗೂ ಹೇಳುತ್ತಿದ್ದ, ಭಕ್ತಿಯಿಂದ ಕರೆದರೆ ಜಗನ್ನಾಥ ಸ್ವಾಮಿ ನಮ್ಮ ಹೃದಯದಲ್ಲೇ ಬರುತ್ತಾನೆ ಎಂದು. ನಿಜವಾದ ಭಕ್ತಿಯಿದ್ದರೆ ದೇವರು ನಮ್ಮ ಹತ್ತಿರದಲ್ಲೇ ಇರುತ್ತಾನೆ. ಈ ಚಿಕ್ಕ ಕಥೆ ಕೇಳಿದಕ್ಕೆ ತುಂಬಾ ಧನ್ಯವಾದಗಳು.